ಡ್ರೈವರ್, ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ. ಪ್ರೈಮ್ ಮಿನಿಸ್ಟರ್, ಪ್ಲೀಸ್ ಪಾರ್ಡನ್ ಮೀ, ಬಟ್ ದಿಸ್ ಇಸ್ ರಿಡಿಕ್ಯುಲಸ್. ದುಡ್ಡಿದೆ ಅಂತ ಇಂಥ ಸಬ್ಸ್ಟ್ಯಾಂಡರ್ಡ್ ವೆಪನ್ಸ್ ತರಿಸೋದಾ? ಉಪಯೋಗಕ್ಕೆ ಬರ್ದೇ ಇರೋದ್ನೆಲ್ಲ ಇಟ್ಕೊಳ್ಳೋಕೆ ನಮ್ ಡಿಫೆನ್ಸ್ ಏನೋ ಡಸ್ಟ್ಬಿನ್ ಅಲ್ಲ. ನೋಡಿ ಮೇಡಮ್, ರೀಸೆಂಟ್ ಆಗಿ ಕೆಲವು ಟ್ಯಾಬ್ಲಾಯ್ಡ್ಗಳು ಡಿಫೆನ್ಸ್ ಖಜಾನೆ ಖಾಲಿ ಅಂತ ಬರ್ದಿದ್ದಾರೆ. ಅದು ಸತ್ಯನೂ ಕೂಡ. ಅಕ್ಕಪಕ್ಕದ ದೇಶ ನಾಳೆ ಯುದ್ಧಕ್ಕೆ ನಿಂತ್ರೆ ನಮ್ ಸೈನಿಕರು ಏನ್ ಮಾಡ್ತಾರೆ ಹೇಳಿ? ಹಾಗಂತ ಗುಂಡಿನ ಜಾಗದಲ್ಲಿ ಪಟಾಕಿ ಹೊಡಿಯೋಕಾಗುತ್ತಾ? ಇದೇನೋ ಹಬ್ಬನಾ? ಅಲ್ಲ, ಕ್ರಿಕೆಟ್ ಮ್ಯಾಚ್ ನಡೆದ್ರೇನೆ ಯುದ್ಧ ಅಂತ ಫೀಲ್ ಮಾಡ್ತಾರೆ. ಅಂತದ್ರಲ್ಲಿ ಯುದ್ಧನ ಇಷ್ಟೊಂದು ಈಸಿಯಾಗಿ ತಗೊಳ್ಳೋದಾ? ನೋ ವೇ. ದೇಶದ ಸೆಕ್ಯೂರಿಟಿ ವಿಷಯದಲ್ಲಿ ಕಾಂಪ್ರಮೈಸ್ ಬೇಡ. ನೋಡಿ ಅನುಪಮ ಅವರೇ, ನಮ್ಮ ದೇಶದ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ಗೆ ಓನ್ಲಿ ಲೋಟಸ್ ಕಂಪನಿ ಇಸ್ ದ ಬೆಸ್ಟ್. ಎಷ್ಟು ವರ್ಷಗಳಿಂದ ಸಪ್ಲೈ ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ಇಟ್ ಈಸ್ ದ ಬೆಸ್ಟ್ ಕಂಪನಿ ಅಂತ. ಪ್ರೈಮ್ ಮಿನಿಸ್ಟರ್ ಜಿ, ಪ್ಲೀಸ್ ಫರ್ಗಿವ್ ಮೀ. ಲೋಟಸ್ ಕಂಪನಿ ಚರಿತ್ರೆ ನಾನ್ ತೋರಿಸ್ತೀನಿ. ಇಟ್ಸ್ ಅ ಟೋಟಲ್ ಬೋಗಸ್ ಅಂಡ್ ಫೇಕ್ ಕಂಪನಿ. ವಿಡಿಯೋ ಪ್ಲೀಸ್. I present the Board Committee report on the arms supplied by the Lotus Company as follows. Equipment, tanks and uniforms supplied by the company are of substandard quality and provide absolutely no safety for our soldiers. Indian Army suffered loss of men in large numbers owing to the defective and low quality bullets and guns supplied by Lotus. The so-called bulletproof jackets supplied by the company never proved warworthy. They resulted in large-scale loss of men in battle. Our findings reveal that Lotus Company is a paid undercover agent of a Swiss manufacturer called Jaguar Arms and Ammunition Limited. Both these companies have been known for wrong reasons and blacklisted in international markets. Based on our detailed study and findings, Lotus Company is a fraudulent firm and the Government of India is advised to take suitable action against it, the report declared. ರೇ ಮೇಡಮ್, ಲೋಟಸ್ ಕಂಪನಿ ಅವ್ರು ಏನು ಕೊಡ್ಲಿಲ್ಲ ಅಂತ ಈ ತರ ಸುಳ್ಳು ವಿಡಿಯೋಸ್ ತೋರಿಸ್ತಾ ಇದ್ದೀರಾ? ಅಂದ್ರೆ ನೀವು ಹೇಳೋ ಕಂಪನಿಗೆ ಕೊಡಬೇಕು ಅಂತ ನಿಮ್ ಶಿಫಾರಸಾ? ಇದರಿಂದ ಏನಾದರೂ ಕಿಕ್ ಬ್ಯಾಕ್ ಸಿಗ್ತಾ ಇದೆಯಾ ನಿಮಗೆ? ಐ ಆಮ್ ರಿಯಲಿ ಸಾರಿ ಸರ್. ಐ ವಿಲ್ ನಾಟ್ ಅಕ್ಸೆಪ್ಟ್ ದಿಸ್ ಪ್ರಪೋಸಲ್ and I will send my report objecting to this company's deal to the parliamentary committee. Sir, I support madam's statement. ಆ ಕಂಪನಿ ಬ್ಲ್ಯಾಕ್ ಲಿಸ್ಟ್ ಆಗಿದೆ. ಅವ್ರು ಸಪ್ಲೈ ಮಾಡಿರೋ ಎಕ್ವಿಪ್ಮೆಂಟ್ಸ್ ಇಂದ ನಮ್ಮ ಸೋಲ್ಜರ್ಸ್ ತುಂಬಾ ಜನ ಸತ್ತಿದ್ದಾರೆ. ಮಿಸಸ್ ಅನುಪಮ ರಾವ್, ಕೋಪ ಮಾಡ್ಕೋಬೇಡಿ. ಎಲ್ಲ ವಿಚಾರ ಮಾಡಿ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಫೈನಲ್ ಡಿಸಿಷನ್ ತಗೊಳ್ಳೋಣ. Okay, That's fair enough, sir. No, Mr. Rana, we not accept your proposal. We hear that Defense Secretary not sign our deal. ನಾವು ಇನ್ವೆಸ್ಟ್ ಮಾಡಿರೋದನ್ನ ವಾಪಸ್ ಕೊಡಿ. ಈ ಡೀಲ್ ನಮಗ್ ಬೇಡ. ನೀವು ಡೀಲ್ ಬೇಡ ಅಂದ್ಬಿಟ್ರೆ ಅಷ್ಟು ಈಸಿಯಾಗಿ ನಾನು ಬಿಟ್ಬಿಡ್ತೀನೇನ್ರಿ? ನಾನೊಂಥರ ಮೊಂಡ ಹಠವಾದಿ. ಈ ಡೀಲ್ ಹೇಗೆ ಮುಗಿಸ್ಬೇಕು ಅಂತ ನನಗೆ ಗೊತ್ತು. ರಾಮಣ್ಣ ಸರ್, ಆ ಡಿಫೆನ್ಸ್ ಸೆಕ್ರೆಟರಿಗೆ ಏನು ಕೊಡಬೇಕು ಕೊಟ್ಟು ಡೀಲ್ ಮುಗಿಸ್ಕೊಂಡು ಬಾ. ಈ ಹಣ ಎಲ್ಲ ನಿಮಗೆ ತಂದಿರೋದು ಮೇಡಮ್. ಏನ್ ತಿಳ್ಕೊಂಡಿದ್ದೀರಾ ನೀವು? ಅಲ್ಲ ಮೇಡಮ್, ನಮ್ಮ ದೇಶದಲ್ಲಿ ಸ್ವಲ್ಪ ನಿಯತ್ತಾಗಿದ್ರೆ ರಸ್ತೆಗೆ ನಮ್ಮ ಹೆಸರಿಡ್ತಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆ ರಸ್ತೆಗೆ ನಾವೇ ಹೊಡೆಯರಾಗ್ಬೋದಲ್ವಾ? ಮಿಸ್ಟರ್ ರಾಮಕೃಷ್ಣ, ಯೋಧರ ಬಗ್ಗೆ ನಿಮ್ ಕಾಳಜಿ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಮೇಡಮ್. ಆದ್ರೆ ನಿಮ್ಮನ್ನ ಎಷ್ಟು ಒಳ್ಳೆಯವರು ಅಂದ್ಕೊಂಡಿದ್ದೆ. ನನಗೆ ಲಂಚ ಕೊಡಕ್ಕೆ ನನ್ನ ಮನೆಗೆ ಬಂದಿದ್ರಿ ಅನ್ನೋ ಒಂದು ಕಾರಣ ಸಾಕು ನಿಮ್ಮನ್ನ ಜೈಲಿಗೆ ಕಳಿಸೋಕೆ. ಬಟ್ ನಿಮ್ಮ ಮಗಳು ನನ್ನ ತುಂಬಾ ಗೌರವಿಸ್ತಾಳೆ. ಆ ನಂಬಿಕೆಯನ್ನ ಕಳಿಬಾರ್ದು ಅಂತ ನಿಮ್ಮನ್ನ ಬಿಡ್ತಾ ಇದ್ದೀನಿ. ಜಸ್ಟ್ ಗೆಟ್ ದ ಹೆಲ್ ಔಟ್ ಆಫ್ ಹಿಯರ್. ಮೇಡಮ್, ಗಾಂಧಿ ದಾರಿಲಿ ಹೋದವರಿಗೆಲ್ಲ ಮಹಾತ್ಮಾನೋ ಬಿರುದು ಬಂದ್ಬಿಡುತ್ತಾ ಮೇಡಮ್. ವಾಟ್ ದ ಬ್ಲಡಿ ಹೆಲ್ ಆರ್ ಯು ಟಾಕಿಂಗ್? ಪೊಲೀಸ್ನ ಕರೀಲಾ? You just get out of my house before I call the police. Take the money with you. Mr. Ramakrishna, please go. I'm not here for sale. Please tell your minister. How dare you come here to bribe me, you people? Get out. ಸರ್,
ಆಕೆ ಹಣ ತಗೊಳಕ್ ಒಪ್ಲಿಲ್ಲ ಸರ್. ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಅಷ್ಟು ಕೊಬ್ಬ ಅವಳಿಗೆ. ಅವಳು ಒಪ್ಪಿದ್ರೇನು ಒಪ್ಪದೇ ಇದ್ರೇನು? No, Mr. Rana, give back our money. We don't want your deal. ಫ್ರೆಂಡ್ಸ್ ಪ್ಲೀಸ್ ಕೂಲ್, ಡೋಂಟ್ ವರಿ, ಯು ವಿಲ್ ಗೆಟ್ ದ ಡೀಲ್. ರಾಣಾ, ನೀನೇನೇ ಪ್ಲಾನ್ ಮಾಡಿದ್ರು ಡಿಫೆನ್ಸ್ ಸೆಕ್ರೆಟರಿ ಸಿಗ್ನೇಚರ್ ಆಗ್ಲೇಬೇಕು. ಅದಕ್ಕೆ ಅವಳು ಖಂಡಿತ ಒಪ್ಪಲ್ಲ, ಸೈನು ಹಾಕಲ್ಲಪ್ಪ. ರಾಮಣ್ಣ, ನಿನಗೆ ಸೈನ್ ತಾನೇ ಬೇಕು. ಸೈನ್ ಅವಳು ಹಾಕಿದ್ರೇನು ಬೇರೆಯವ್ರು ಹಾಕಿದ್ರೇನು? ಫ್ರೆಂಡ್ಸ್ ಕಮ್ ಆನ್, ಲೆಟ್ಸ್ ಎಂಜಾಯ್. ಹಾಗಾದ್ರೆ ಐ ಆಮ್ ದೇರ್, ವೈ ವರಿ? ವಿಲ್ ಗೆಟ್ ಯುವರ್ ಡೀಲ್. ಬೋಲಿಯಾ ಹುಸೂರ್, ಆಕಾಶ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಡಿಫೆನ್ಸ್ ಸೆಕ್ರೆಟರಿ ಗಂಡ ಚೇರ್ಮನ್. ಆ ಸ್ಕೂಲ್ನ ಅಟ್ಯಾಕ್ ಮಾಡಿ 100 ಮಕ್ಕಳು ಹೆಣ ಬೀಳಿಸ್ಬೇಕು. 100 लाश नहीं, पूरे 300 लाश गिराऊंगा. 300. ಇದೀಗ ಬಂದ ಸುದ್ದಿ. ಬೆಂಗಳೂರಿನ ವಿದ್ಯಾರಣ್ಯ ನಗರದ ಶಾಲೆಯೊಂದರಲ್ಲಿ ಉಗ್ರಗಾಮಿಗಳು ನುಗ್ಗಿದ್ದಾರೆ. ಧ್ವಜಾರೋಹಣದ ವೇಳೆ ನಡೆದ ಈ ಘಟನೆಯಿಂದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಪ್ರಾಣ ಭಯದಿಂದ ತತ್ತರಿಸಿದ್ದಾರೆ. मंत्री जी, हम लोग सभी आतंकवादी हैं. हमारा करीम को रिहा कर दो, वरना तुम्हारा साथ बच्चों को भी मार देंगे. यही हमारा डिमांड है. आओ, बच्चों, चलो. Is it Army headquarters? Yes, sir. Home Minister speaking. Terrorists have attacked a school and the children are in a very bad situation. Don't worry, sir. I'll take care of this. Send the commandos immediately. Yes, sir.
Charlie calling Bravo. This is Karthik, Energy Battalion AB56G. Operation successful, sir. 2 commandos killed, Jagdish and Murugan. Main terrorist escaped, sir. Major Karthik, you go to the railway station. There is an information that the terrorists will attack there. The bomb squad has already reached there. You need to be with your team as early as possible. I'm sorry, sir. ನಮ್ಮ ಕಡೆ ಆಗ್ಲೇ ಇಬ್ರು ಕಮಾಂಡೋಸ್ ಹತ್ತಿದ್ದಾರೆ ಸರ್. ಜಾಮ್ ಆಗ್ತಿರೋ ಗನ್ಸು, ಸೇಫ್ಟಿ ಇಲ್ದಿರೋ ಬುಲೆಟ್ ಪ್ರೂಫ್ ಜಾಕೆಟ್ಗಳು, ಫಾಲ್ಟಿ ವೆಪನ್ಸ್ ಇಟ್ಕೊಂಡು ಕೌಂಟರ್ ಟೆರರ್ ಅಟ್ಯಾಕ್ ಮಾಡಕ್ಕಾಗಲ್ಲ ಸರ್. ಐ ಕಾಂಟ್ ರಿಸ್ಕ್ ಲೂಸಿಂಗ್ ಎನಿ ಮೋರ್ ಕಮಾಂಡೋಸ್. You will have to follow my orders. Otherwise you will be court-martialed. ಯಾಕೆ ನಮ್ಮ ಆರ್ಡರ್ನ ಡಿಆನರ್ ಮಾಡಿದ್ರಿ ನೀವು? ಬುಲೆಟ್ ಪ್ರೂಫ್ ಜಾಕೆಟ್ ಇದ್ರು ಸತ್ತ ಜಗದೀಶ್ ನಾಯರ್, ಹೆಲ್ಮೆಟ್ ಇದ್ರು ಮುರುಗನ್ ತಲೆ ಚೂರಾಯಿತು. ನಮಗೆ ಕೊಟ್ಟಿದ್ದ ವೆಪನ್ಸ್ ಫೇಲ್ ಆಯಿತು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನಮ್ಮ ಬಾಡಿ ಮೇಲೆ ಬಾವುಟ ಹೊದಿಸಿ 3 ರೌಂಡ್ ಫೈರ್ ಮಾಡಿ ಇಂಡಿಪೆಂಡೆನ್ಸ್ ಡೇಗೋ ರಿಪಬ್ಲಿಕ್ ಡೇಗೋ ನಮ್ಮ ಮನೆಯವ್ರನ್ನ ಕರೆಸಿ ಮೆಡಲ್ ಕೊಡ್ತಿದ್ರಿ. ವೆಪನ್ಸ್ ಬಗ್ಗೆ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಇದು ಮಿನಿಸ್ಟ್ರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಿದ್ರಿ. हमें सरकार को जवाब देना होता है. ಮಿನಿಸ್ಟ್ರಿಗಿರಿ ಇದ್ದೇ ಇರುತ್ತೆ ಸರ್, ಆದರೆ ಸಾಯ್ತಾ ಇರೋದು ಮಾತ್ರ ನಮ್ಮ ಯೋಧರು. ಈ ನಿಜ ಗೊತ್ತಿರೋದಕ್ಕೇನೆ ಜನಕ್ಕೆ ಪಬ್ಲಿಸಿಟಿ ಕೊಟ್ಟು ಮಿಲಿಟರಿಗೆ ಸಾಯೋದಕ್ಕೆ ಸೇರ್ಕೊಬನ್ನಿ ಅಂತ ಬೇಡ್ಕೋತಾ ಇರೋದು. ಹಿರಿಯ ಅಧಿಕಾರಿಗಳ ಆದೇಶವನ್ನು ಮೇಜರ್ ಕಾರ್ತಿಕ್ ಪರಿಗಣಿಸದೇ ಇರುವುದರಿಂದ ಸಾವಿರಾರು ಜನರ ಪ್ರಾಣದ ಬಗ್ಗೆ ಚಿಂತಿಸದೆ ತನ್ನ ಪ್ರಾಣದ ಬಗ್ಗೆ ಯೋಚಿಸಿ ಕರ್ತವ್ಯ ಲೋಪ ಎಸಗಿರುವುದಕ್ಕೆ ಮೇಜರ್ ಕಾರ್ತಿಕ್ ರವರನ್ನು ಆರ್ಮಿ ಸೇವೆಯಿಂದ ಹೊರಗಿಟ್ಟು 2 ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ.